ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈದಿನೀಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ. ಏನಪ್ಪ ಆ ರೆಸಿಪಿ, ಹೇಗೆ ಮಾಡೋದು ಅಂತ ಎಲ್ಲ ನೋಡೋಣ ಬನ್ನಿ. ಯಾವ ರೆಸಿಪಿ ಅಂತ ನೋಡೋಣ ಬನ್ನಿ. ಯಾರಿಗೆಲ್ಲ ಇದು ಗೊತ್ತೋ? ಏನಂತ ಕರೀತಾರೆ ನಿಮ್ಮ ಕಡೆ? ನಮ್ಮ ಕಡೆ ಮಾಡಿ ಹಾಗಲಕಾಯಿ ಇಲ್ಲ ಮಡಿ ಹಾಗಲಕಾಯಿ ಅಂತ ಕರೀತಾರೆ. ತುಂಬ ಪ್ರೋಟೀನ್ ಇರುತ್ತೆ ಇದರಲ್ಲಿ. ನೋಡಿ, ಮಾಡಿ ಹಾಗಲಕಾಯಿ ಬಳ್ಳಿಯಲ್ಲಿ ಬಿಡೋದು. ಯಾರಿಗಾರು ಗೊತ್ತಿದೆಯಾ? ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮ್ಮ ಕಡೆ ಏನಂತ ಹೇಳ್ತೀರಾ ನೀವು ಅಂತ. ಈ ಬೀಜ ಬಲ್ತಿದೆ, ಈ ಬೀಜ ತೆಗೆದು ಬರೀ ಇದು ಮೇಲ್ಗಡೆದು ಮಾತ್ರ ಹಾಕೋದು. ಎಳೆದಿದ್ರೆ ಬೀಜ ಸಮೇತ ಹಾಕಬಹುದು. ತುಂಬ ರುಚಿ ಇರುತ್ತೆ, ತುಂಬ ಪ್ರೋಟೀನು, ಒಳ್ಳೆಯದು ಕೂಡ. ಮಕ್ಕಳಿಗೆಲ್ಲ ಭಾರಿ ಒಳ್ಳೆಯದು. ಒಂದು ಮೊಟ್ಟೆ ತಿಂದಷ್ಟು ಶಕ್ತಿ ಬರುತ್ತಂತೆ, ನನ್ನ ಅಮ್ಮ ಹೇಳ್ತಾರೆ. ಇದರದ ರೆಸಿಪಿ ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ, ಇದರದ ಸಾಸಿವೆ, ಮಾಡಿ ಹಾಗಲಕಾಯಿದ ಸಾಸಿವೆ. ಸೊ ಈ ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇದು ಎಳೆದು, ಇದು ಬೀಜ ಸಮೇತ ಹಾಕ್ಬೋದು. ಇದು ನೋಡಿ, ಬೀಜ ತೆಗೆದಿದ್ದೀನಿ. ಇದು ತುಂಬ ಬಲ್ತಿತ್ತು, ಹಣ್ಣು ಕೂಡ ಆಗಿತ್ತು, ಹಾಗಾಗಿ ಇದರದ್ದು ಬೀಜ ತೆಗೆದಿದ್ದೇನೆ. ನನ್ನ ಅಮ್ಮ ಏನು ಮಾಡ್ತಾರೆ ಅಂದರೆ, ಬೀಜದಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಅಂತ ಹೇಳಿ ಈ ಥರ ಬೀಜ ನೋಡಿ, ಈ ಬೀಜನ ಸ್ವಲ್ಪ ಹುರಿದು ರುಬ್ಲಿಕ್ಕೆ ಹಾಕ್ತಾರೆ ಕಾಯಿ ಜೊತೆ. ನನಗೆ ಇಷ್ಟ ಆಗಲ್ಲ, ಹಾಗಾಗಿ ಬೀಜ ತೆಗಿತಿದ್ದೀನಿ. ನೋಡಿ ನೋಡಿ, ಈ ಥರ ಇರುತ್ತೆ ಬೀಜ. ಇದು ಎಳೆದಿದೆಯಲ್ಲ, ಇದು ಸಮೇತ ಹೀಗೆ ಕಟ್ ಮಾಡಿ, ಸಣ್ಣದಾಗಿ ಕಟ್ ಮಾಡಿ ಹಾಕಬಹುದು. ನೋಡಿ, ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಈ ಥರ ಹೆಚ್ಚಿಕೊಳ್ಬೇಕು ಪೀಸ್. ಈ ಥರ ಇದರಲ್ಲಿ ಬರೀ ಸಾಸಿವೆ ಒಂದೇ ಅಲ್ಲ, ಪೋಡಿ ಕೂಡ ಮಾಡ್ಬೋದು. ರೌಂಡ್ ರೌಂಡಾಗಿ ಹೆಚ್ಕೊಂಡು ಪೋಡಿ ಕೂಡ ಮಾಡ್ಬೋದು. ಪೋಡಿ ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ತೆಳ್ಳಗೆ ಹೆಚ್ಕೊಂಡು ಮಾಡಬೇಕಾಗುತ್ತೆ. ಮತ್ತು ಇದರಲ್ಲಿ ಇನ್ನೆಂಥ ಪಲ್ಯ ಕೂಡ ಮಾಡ್ಬೋದು. ಇದು ಮಾಡಿ ಹಾಗಲಕಾಯಿ ಅಂದರೆ, ಹಾಗಲಕಾಯಿ ಮಾಮೂಲಿ ಹಾಗಲಕಾಯಿ ಬರ್ತದಲ್ಲ, ಅದರಷ್ಟು ಕಹಿ ಇಲ್ಲ, ಕಹಿನೂ ಬರಲ್ಲ. ಇದು ತುಂಬ ರುಚಿಯಾಗಿರುತ್ತೆ. ಈಗ ಇದನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ಹುರಿಬೇಕಾಗುತ್ತೆ. ಇದನ್ನು ರುಬ್ಬಕ್ಕೆ ಹಾಕಬಾರ್ದು, ಇದು ಹಾಗೆ ಬಾಯಿಗೆ ಸಿಕ್ಕಿದ್ರೆ ಚಂದ. ಹಾಗೆ ಅದಕ್ಕೆ ಇದನ್ನು ಸ್ವಲ್ಪ ಹುರ್ಕೊಬೇಕು, ಎಣ್ಣೆಗೆ ಹಾಕಿ ಹುರ್ಕೊಂಡು ಆಮೇಲೆ ಕಾಯಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ ರುಬ್ಬಿ ಇದಕ್ಕೆ ಆ ಮಿಶ್ರಣ ಹಾಕಿ ಬಿಡೋದು. ತೋರಿಸ್ತೇನೆ ಬನ್ನಿ, ಮಾಡೋಣ. ಈಗ ಇದನ್ನು ಹುರ್ಕೊಳ್ಳೋಣ ಬನ್ನಿ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ನಾನಿಲ್ಲಿ ಶೇಂಗಾ ಎಣ್ಣೆ ಹಾಕೋತಿದ್ದೀನಿ. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಶೇಂಗಾ ಎಣ್ಣೆ ಹಾಕ್ಕೊಂಡಿದ್ದೀನಿ. ಶೇಂಗಾ ಎಣ್ಣೆ ಅಂತ ಅಲ್ಲ, ಯಾವ ಎಣ್ಣೆ ಬೇಕಾದ್ರೂ ಹಾಕ್ಕೋಬೋದು, ಅಡುಗೆಗೆ ಯೂಸ್ ಮಾಡುವಂಥದ್ದು. ನಂತರ ಇದಕ್ಕೆ ಸಾಸಿವೆ ಹಾಕ್ಕೋಬೇಕು. 1 ಟೀ ಸ್ಪೂನಷ್ಟು ಸಾಸಿವೆ. ಅದು ಚಿಟಪಟ ಅಂತ ಸಿಡಿಬೇಕು. ಸುಮ್ಮನೆ ಹಾಗೆ ಹಾಕಬೇಡಿ, ಸಾಸಿವೆ ಅದು ಚಿಟಪಟ ಅಂತ ಸಿಡಿದ್ರೇ ಚಂದ. ನಂತರ ಇಲ್ಲಿ ಹೆಚ್ಚಿಟ್ಕೊಂಡಿದ್ದಂಥ ಮಾಡಿ ಹಾಗಲಕಾಯಿನ ಹಾಕಬೇಕು. ಇದು ಎಣ್ಣೆಯಲ್ಲೇ ಹುರ್ಕೋಬೇಕು, ನೀರು ಎಂತ ಹಾಕಬಾರ್ದು. ಆಮೇಲೆ ಅದು ಬೆಂದು ಹೋಗುತ್ತೆ, ಭಾರಿ ಬೇಗ ಬೇಯೋದು. ಇಲ್ಲಿ ಕೆಂಪಗೆ ಹುರಿದಾಗಿದೆ, ಇಷ್ಟಾದರೆ ಸಾಕು, ಬೆಂದಿರ್ತದೆ. ಇದಕ್ಕೀಗ ರುಬ್ಬಿದಂಥ ಮಿಶ್ರಣ ಹಾಕಬೇಕು. ಈಗ ಬಿಸಿ ಇದ್ದಾಗಲೇ ಹಾಕೋದಲ್ಲ, ಇದು ತಣ್ಣ ಆದಮೇಲೆ ಹಾಕಬೇಕು. ಇಷ್ಟು ಬೆಂದಾದಮೇಲೆ
ಸ್ಟವನ್ನು ಆಫ್ ಮಾಡಬೇಕು. ಆಫ್ ಮಾಡಿ ಇದು ತಣ್ಣಗಾಗಕ್ಕೆ ಬಿಡಬೇಕು. ಇಲ್ಲಿ ರುಬ್ಲಿಕ್ಕೆ ಸ್ವಲ್ಪ ಕಾಯಿ ಮತ್ತು ಒಂದು ಹಸಿಮೆಣಸು, ಖಾರಕ್ಕೆ ತಕ್ಕನಾಗೆ ತಗೊಳ್ಳಿ, ಮತ್ತು ಸ್ವಲ್ಪ ಸಾಸಿವೆ, 1 ಟೀ ಸ್ಪೂನಷ್ಟೆಲ್ಲ ಬೇಡ, ಸ್ವಲ್ಪವೇ ಸಾಕು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈ ರೀತಿ ಸಣ್ಣಗೆ ಪೇಸ್ಟ್ ಆಗಬೇಕು. ನೀವು ಮೆಣಸು ಖಾರಕ್ಕೆ ನೋಡ್ಕೊಂಡು ಹಾಕಿ, ಖಾರ ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ, 2 ಹಾಕ್ಕೋಬೋದು. ನಾನಿಲ್ಲಿ 1 ಹಾಕೊಂಡಿದ್ದೆ, ತುಂಬ ಖಾರ ಆಯಿತು ಅಂತ ನಾನು ಒಂದು ಸಣ್ಣ ಉಂಡಷ್ಟು ಬೆಲ್ಲ ಹಾಕಿದೆ. ಒಂದೇ ಒಂದು ಬಾರಿ ಖಾರ ಆಯಿತು. ರುಬ್ಬಿದ್ದಲ್ಲ, ಅದಕ್ಕೆ ಹುರಿದಿದ್ದಂಥ ಮಾಡಿ ಹಾಗಲಕಾಯಿನ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ. ಇದಕ್ಕೆ ಹುಳಿ ಏನು ಹಾಕಿಲ್ವಲ್ಲ ಅಂತ ಹೇಳಬೇಡಿ. ಕೇಳಿದ್ರೆ ಇದಕ್ಕೆ ಮಜ್ಜಿಗೆ ಹಾಕೋದು. ನಾವು ಊಟಕ್ಕೆ ಕೂರುವಾಗ ಇದಕ್ಕೆ ಹುಳಿ ಮೊಸರು, ಹುಳಿ ಮಜ್ಜಿಗೆ ಎಂತಾದರೂ ಹಾಕೋದು. ಮುಗೀತು, ಒಳ್ಳೆ ಗಮ್ಮತ್ತಾದ ಊಟ ಆಗುತ್ತೆ ಇಷ್ಟರಲ್ಲಿ. ಇವತ್ತೇ ಟ್ರೈ ಮಾಡಿ ಆಯಿತಾ. ಇದು ಮಾಡಿ ಹಾಗಲಕಾಯಿ ಸಿಕ್ಕಿದ್ರೆ ಆಯಿತಾ, ಮಾಡಿ ಹೇಗಾಯಿತು ಅಂತ ರೆಸಿಪಿ ನನಗೂ ಹೇಳಿ ಆಯಿತಾ. ಇದೆಲ್ಲ ನನ್ನ ಅಮ್ಮನಿಂದ ಕಲ್ತಿದ್ದು. ಭಾರಿ ಒಳ್ಳೆಯದು ಇದು ಮಕ್ಕಳಿಗೆ. ಈ ಥರ ಹಸಿ ಮಾಡೋದ್ರಿಂದ ಎಂತ ಅಂದರೆ ಭಾರಿ ಒಳ್ಳೆಯದು. ಈ ಸಾಸಿವೆಯಲ್ಲಿ ಎಲ್ಲ ಎಂತ ಸಿಗುತ್ತೆ ಅಂತ ಹೇಳಿ, ಕಬ್ಬಿಣದ ಅಂಶ ಸಿಗುತ್ತಲ್ಲ, ಹಾಗಾಗಿ ಇದನ್ನು ತಿನ್ನಲಿ, ಈ ಥರ ಎಲ್ಲ ಮಾಡಿ ಕೊಡೋದು ಮಕ್ಕಳಿಗೆ. ಇಲ್ಲಾಂದರೆ ಕಬ್ಬಿಣದ ಅಂಶ ಎಲ್ಲಿಂದ ಸಿಗ್ತದೆ, ಕಬ್ಬು ನಾವು ತಿನ್ನಬೇಕಾಗ್ತದೆ. ಹಾಗಾಗಿ ಈಗ ನಮಗೆ ಪ್ರೆಗ್ನೆನ್ಸಿಲಿ ಆದರೆ ಟಾನಿಕ್ ಕೊಡ್ತಾರೆ, ಐರನ್ ಟಾನಿಕ್, ಈ ಥರದ್ದೆಲ್ಲ. ಈ ಮಕ್ಕಳಿಗೆ ಈಗಲೇ ಕುಡಿಸ್ಲಿಕ್ಕೆಲ್ಲ ಬರಲ್ಲಲ್ಲ, ಹಾಗಾಗಿ ಈ ಥರ ಸಾಸಿವೆ ಎಲ್ಲ ಮಾಡಿ ಮಕ್ಕಳಿಗೆ ಕೊಟ್ಟರೆ ಭಾರಿ ಒಳ್ಳೆಯದು ಅಂತ ಹೇಳಿ ಈ ಥರ ಮಾಡೋದು. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಒಂದು ಲೈಕ್, ಕಮೆಂಟ್, ಹಾಗೆ ಶೇರ್ ಕೂಡ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.